ಅವ್ರಿಗೆ ಕರ್ತಿದ್ದೀನಿ, ಕೆಳಗಡೆ ಇದ್ರು ಸರ್, ನಾನು ಬರೋವರೆಗೆ ನೋಡಿದ್ದೀನಿ. ಬಂದ್ರೆ ಓಕೆ ಅದೇ ಮೇಡಮ್, ಇವಾಗ ಅವರು ನೇರವಾಗಿ ಆನ್ಸರ್ ಕೊಡ್ತಾರೆ ಅಂತ ಅನ್ಕೊಂಡೆ, ಸಭೆ ಒಳಗೆ ಬಂದಿಲ್ಲ. ಸಾಧ್ಯವಾದ್ರೆ ಅವ್ರಿಗೆ ಯಾಕೆ ಬಂದಿಲ್ಲ ಅಂತ ತಿಳ್ಕೊಂಡು ನಾವು ಇಮಿಡಿಯೇಟ್ ಆಗಿ ಸರ್ ಅದು ನಮ್ಮ ಪೀರಿಯಡ್ ಅಲ್ಲಿ ಆಗಿಲ್ಲ ಸರ್. ಸಾರಿ ಮಾಡ್ಕೊಂಡಿದ್ದೀವಿ ಸರ್, ಅದಕ್ಕಾಗಿ ಮೀಟಿಂಗ್ ಅರೇಂಜ್ ಮಾಡಿದ್ವಿ ಸರ್. ಅದಕ್ಕಾಗಿ 15 days ಬ್ಯಾಕ್ ಇಲ್ಲ ಸರ್, ಅದ್ರದ್ದು ಏನು ಕಂಪ್ಲೇಂಟ್ಸ್ ಇದೆ ಇಮಿಡಿಯೇಟ್ ನಮ್ಮ ಹಂತದಲ್ಲಿ ಮಾಡಿದ್ದೀವಿ ಸರ್. ಸರ್ ಗ್ರೂಪ್ ಅಲ್ಲಿ ಹಾಕಿರೋದು ನೀವು ಒಂದು ಅಬ್ಸರ್ವ್ ಮಾಡಿ, ನಮ್ಮ ಪುರಸಭೆ ನೌಕರರು ಅದನ್ನ ಗುಂಡಿಗೆ ಎತ್ತಿಲ್ಲ, ಬೇರೆಯವ್ರ ಹತ್ರ ಎತ್ತಿಲ್ಲ. ಸರಿ ಸರ್, ಸರಿ ಸರಿ, ಇಲ್ಲ ಸರ್, ಅದನ್ನ ನಮ್ಮ ಗಮನಕ್ಕೆ ನೀವು ವಿಡಿಯೋ ಮೂಲಕ ಹಾಕಿದಿರಿ. ನಮ್ಗೆ ಅದು ಯಾವ ಏರಿಯಾ ಏನು ಫುಲ್ ಹಾಕಿದ್ದೀರಿ ಸರ್. ಬಟ್ ಅದು ಯಾರೋ ಬಂದು ಎತ್ತಿದ್ರೆ ನಾವು ಅದಕ್ಕೆ ಕಂಪ್ಲೇಂಟ್ ಅಟೆಂಡ್ ಮಾಡಕ್ಕಾಗಲ್ಲ. ಆಯ್ತು ಸರ್, ಪತ್ರ ಕೊಡಿ ಸರ್, ದಯವಿಟ್ಟು ಪತ್ರ ಕೊಡಿ ಸರ್. ಅದಕ್ಕೆ ಏನು ಕಂಪ್ಲೇಂಟ್ ಇದೆ ಒಂದು ಲೆಟರ್ ಕೊಡಿ ಸರ್, ಇವತ್ತು ಕೊಡಿ, ಕ್ಲಿಯರ್ ಮಾಡ್ಕೊಡ್ತೀವಿ. ಇನ್ನೂ ಒಂದು 50-100 ತುಂಬ ಐತೆ. ಯಾರಪ್ಪ ವಿಡಿಯೋ ಮಾಡಾಕವ್ರಲ್ಲ, ಇದನ್ನು ಎತ್ಸಿ ಗೊತ್ತಾಯ್ತು ಎಲ್ಲೆಲ್ಲಿ ತುಂಬಾ ಗ್ರೂಪ್ ಹಾಕಿದೀರಾ, ಬಟ್ ಯಾವ ಏರಿಯಾ ಏನು ಬಟ್ ಅದೊಂದು ಕಂಪ್ಲೇಂಟ್ ಆದ್ರೂ ಕೊಡ್ತಾರೆ. ಎಲ್ಲರೂ ದಯವಿಟ್ಟು ಅದೊಂದು ಕೊಡ್ತಾರೆ. ಇಲ್ಲ ನನ್ನ ಗಮನ ಚರ್ಚೆ ಆಗುತ್ತೆ. ಸಮಸ್ಯೆ ನಿಮ್ಗೆ ವಾಟ್ಸ್ಆಪ್ ಮಾಡಿ ಸಮಸ್ಯೆ ಇರುತ್ತೆ, ನಿಮ್ಗೂ ವಾಟ್ಸ್ಆಪ್ ಮಾಡಿದ್ದೀನಿ, ಗ್ರೂಪ್ ಬಟ್ ಆ ಸಬ್ಜೆಕ್ಟ್ ಇಲ್ಲಿ ಹಾಕಿಲ್ಲ ಸರ್. ಹಿಂದಿನ ಸಭೆಯಲ್ಲಿ ಚರ್ಚೆ ಅದನ್ನ ನೋಟೇ ಆಗಿಲ್ಲ ಇದರಲ್ಲಿ. ಈಗ ಆಗಿಲ್ಲ ಏನೋ ಸರ್, ನಾಮಫಲಕ ಅಳವಡಿಕೆ ಬಗ್ಗೆ ಕೇಳಿ. ಹಿಂದಿನ ಸಭೆಯ ನಡವಳಿಕೆಯನ್ನು ಓದಿ ರೆಕಾರ್ಡ್ ಮಾಡುವ ವಿಷಯ ಪಾಯಿಂಟ್ ಇದರಲ್ಲಿ ಇಲ್ಲ ಅಂತ ಹೇಳಿದ್ರಿ. ಇಲ್ಲ ಹಂಗಿಲ್ಲ ಸರ್, ಅದು ತಪ್ಪಾಗುತ್ತೆ. ಏನಿದೆ ಅದು ಓದಿದೀವಿ, ಮಾಡಿದ್ವಿ ಸರ್. ನಮಗೆ ಏನು ಡೌಟ್ಸ್ ಇದೆ ಕೇಳೋ ಅಧಿಕಾರ ಇಲ್ವಾ ಸರ್? ಇದೆ, ಬಟ್ ಅದನ್ನ ಕೇಳಿದಾಗ ಮಾಹಿತಿ ನೀವು 10ನೇ ಇರ್ಬೋದು. ಹಿಂದೆ ನಾವು ಏನು ಅಂಗನವಾಡಿಗೆ ಮೀಸಲಿಟ್ಟಿದ್ವೋ ಅಮೌಂಟ್ ಅದನ್ನ ನಿಮಗೆ ತಿಳಿಸ್ತಾ ಇದ್ವಿ. ಅವರು ಕೇಳಿದಕ್ಕೆ ನಾವು ಆನ್ಸರ್ ಇರ್ಲಿ ಸರ್, ಇರ್ಲಿ, ನೋಟ್ ಮಾಡ್ಕೊಂಡಿದ್ದೀವಿ ಸರ್. ಪ್ರಸ್ತಾಪ ಆಯ್ತಲ್ಲ ಮೇಡಮ್, ಆಗಿಲ್ಲ ಅಂದ್ರೆ ಅಂದ್ರೆ ಈ ಸಬ್ಜೆಕ್ಟ್ ಅಲ್ಲಿ ಇಲ್ಲ ಆಗಿದೆ. ಇಲ್ಲ 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 ಅದಲ್ಲದೆ ಸರ್, ಈ ಸಬ್ಜೆಕ್ಟ್ ಹೇಳಿದ್ರಲ್ಲ ಇದನ್ನ ಚರ್ಚೆ ಮಾಡಬೇಡಿ ಸರ್. ಆ ಲೈನ್ ಇಲ್ಲಿ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಆಯ್ತು, ಈಗ ಗಮನ ತಗೊಂಡಿದ್ದೀವಲ್ಲ, ಅದನ್ನ ನಿಮ್ಗೆ ಕೊಡ್ತೀವಿ ಸರ್, ನೋಟ್ ಮಾಡ್ಕೊಂಡು ಕೊಡ್ತೀವಿ ಸರ್. ನಮ್ಮ MLA ಕಾನೂನು ಪ್ರಕಾರ ತನಿಖೆ ಆಗುತ್ತೆ, ತನಿಖೆ ಆದ್ರ ಮೇಲೆ ತಪ್ಪಿದ್ದವರ ಕ್ರಮ ಆಗುತ್ತೆ. ಈಗ 100% ಸಭೆ ಮುಗಿದ ತಕ್ಷಣ ಅಲ್ಲಿ ಬಂದು ಮಾಡ್ಕೊಡ್ತೀವಿ ಅಂದ್ರು ಮೇಡಮ್ ಅವರು.
ಈ ಕರೀರಿ ಆ ಮೇಡಮ್ಗೆ. ಬರ್ತಾ ಇದ್ದಾರೆ ಸರ್ 10 ಮಿನಿಟ್ಸ್ ಅವರು ಬರ್ತಾ ಇದ್ದಾರೆ. ಎಷ್ಟು 15 ದಿವಸದಲ್ಲಿ ಭರವಸೆ ಕೊಟ್ಟು ಸಭೆ ಮುಂದುವರಿಸಿ. ಅಲ್ಲ ಇಲ್ಲ ನಾವೆಲ್ಲ ನಮಗೆ ಎಲೆಕ್ಟೆಡ್ ಅಂದ್ರೆ ನಮ್ ಗಮನಕ್ಕೆ ತಂದಿರ್ಲಿಲ್ಲ ಕೆಲಸ. ಈಗ ಅಧಿಕೃತವಾಗಿ ಮುಚ್ಚಾಕ ಪ್ರಯತ್ನ ಮಾಡ್ತಾರೆ ಹೆಚ್ಚು ಇಲ್ಲ ಕೇಳಿ ಒಂದ್ ನಿಮಿಷ. ಈಗ ಆ ಅವಧಿಯಲ್ಲಿ ಇವ್ರು ಇರ್ಲಿಲ್ಲ, ಏನೋ ಮಾಡ್ಬಿಟ್ಟವ್ರೆ ಭಯ ಪಡೋಕೆ ಅಥವಾ ಮುಚ್ಚಕ್ಕೋ ಅವ್ರ ಅಗತ್ಯ ಇಲ್ಲ. ಅವಾಗ ಕೆಲಸ ಆಗಿದ್ದಾಗ ಬೇರೆ ಇದ್ದವರು ಜುಲೈಲಿ ಇವ್ರು ಇರ್ಲಿಲ್ಲ. ನನ್ನ ಪ್ರಕಾರ ನಾನು ಕಾರಣ ಒಪ್ಕೋತೀವಿ ಸರ್, ನಿಮ್ ಸಮ್ಮುಖದಲ್ಲೇ ಅಲ್ಲಪ್ಪ. ಈಗ ನೀವು ಚೀಫ್ ಆಫೀಸರ್ ಕಲ್ತ್ಬೋದು ಅವರೆಲ್ಲ ಸದಸ್ಯರು ಕೊಡ್ತಾರೆ, ಆಯ್ತಾ? ನೀವೇನು ಮೀಟಿಂಗ್ ಕಾಯುವ ಅವಶ್ಯಕತೆ ಇಲ್ಲ. ಇದು ನಾವು ರೆಗ್ಯುಲೇಷನ್ ಮಾಡ್ತೀವಿ. ಇದನ್ನ ಆದಷ್ಟು ಪುರಸಭೆ ಇದು ಸಭೆಗೆ ತಂದೆ ಅದನ್ನ ಹ್ಯಾಂಡ್ ಓವರ್ ತಗೊಳ್ಳಿ. ನಿಮ್ಮ ಗಮನಕ್ಕೆ ಇತ್ತ ಮೀಟಿಂಗ್ ತಂದಿದ್ರೆ ಬದ್ದೋಟು ಬೈಲಾನ್ ನಾಲೆ ರಸ್ತೆಯಿಂದ ಹೊಳೆ ಆಂಜನೇಯ ರಸ್ತೆವರೆಗೆ ಒಳಚರಂಡಿ ಚೇಂಬರ್ಗಳಲ್ಲಿ ರಸ್ತೆಯಿಂದ ಹೊಳೆ ಆಂಜನೇಯ ದೇವಸ್ಥಾನದ ರಸ್ತೆವರೆಗೆ ಒಳಚರಂಡಿ ಚೇಂಬರ್ಗಳನ್ನು ದುರಸ್ತಿಗೊಳಿಸುವುದು ಮತ್ತು ಹೊಸದಾಗಿ ಪೈಪ್ಲೈನ್ಗಳನ್ನು ಅಳವಡಿಸುವ ಬಗ್ಗೆ ಚರ್ಚಿಸಲಾಗಿ ದುರಸ್ತಿ ಕಾರ್ಯವನ್ನು ಪುರಸಭಾ ವತಿಯಿಂದ ಶೀಘ್ರವಾಗಿ ಮಾಡಲು ಸರ್ವಾನುಮತದಿಂದ ತೀರ್ಮಾನಿಸಲಾಯಿತು. ವಿಷಯ ಸಂಖ್ಯೆ 11 24-25 ಸಾಲಿಗಳ ಹಾಗೂ ಪುರಸಭಾ ನಿಧಿ 3 ಎಸ್ಎಫ್ಸಿ ಮುಕ್ತ ನಿಧಿ ಒಟ್ಟು 40 ಲಕ್ಷಗಳಲ್ಲಿ ಶೇಕಡಾ ಕಾರ್ಮಿಕರಿಗೆ ಸಂಕಷ್ಟ ಭತ್ಯೆ ಪಾವತಿಸಲು ರೂ 7.62 ಲಕ್ಷ ಮತ್ತು ಪುರಸಭೆ ದುರಸ್ತಿ ಕಾಮಗಾರಿ ಮಾಡಿಸಲು 4 ಲಕ್ಷ ಹಾಗೂ ಮದ್ದೂರು ಡಾಕ್ಟರ್ BR ಅಂಬೇಡ್ಕರ್ ಭವನಕ್ಕೆ ದುರಸ್ತಿ ಕಾಮಗಾರಿ ಮಾಡಿಸಲು 12.56 ಹಾಗೂ ಪುರಸಭಾ ನಿಧಿ ರೂ 3.50 ಲಕ್ಷ ಹಾಗೂ ಪರಿಶಿಷ್ಟ ಜಾತಿ ಜನಾಂಗದವರಿಗೆ 9 ಲಕ್ಷ ಹಾಗೂ ಪರಿಶಿಷ್ಟ ಪಂಗಡ ಜನಾಂಗದವರಿಗೆ 4 ಲಕ್ಷ ಹಂಚಿಕೆ ಮಾಡಲಾಯಿತು. ಆದರೆ ಒಳಗಡೆ ಅಭಿವೃದ್ಧಿ ಮಂಡಳಿ ಕೈಗೊಂಡಿರುವ ವಸತಿ ಯೋಜನೆಗಳಿಗೆ ಹಂಚಿಕೆಯಾದ ಯಾವ ಮೀಟಿಂಗ್ ಅಲ್ಲೂ ಕೇಳಿಲ್ಲ, ಈ ಮೀಟಿಂಗ್ ಅಧ್ಯಕ್ಷರೇ ರೂಲ್ಸ್ ಪ್ರಕಾರ ನಮ್ಗೆ ಹೆಚ್ಚಾಗಿ 7 ದಿನ ಮುಂಚೆಗೆ ನೀವು ಕೊಟ್ಟಿತ್ತು. ಪ್ರತಿಯೊಬ್ಬರು ಏನೇ ಸಮಸ್ಯೆ ಇದ್ರೂ ನೀವು ಹೇಳಿದ್ದು ಅದು ಬಂದ ತಕ್ಷಣ ನೀವು ಹೇಳುವಂಥದ್ದು. ಹೋದ್ಸಲೂ ಈಗ ಅದನ್ನ ಹಿಂದೆ ಹೇಳ್ಬಾರ್ದು ಅಂತ ನಾನು ಕಾಯ್ತಾ ಇದ್ದೆ, ಬಟ್ ವಿಚಾರ ಬರ್ಲಾಗ ನಾನು ಹೇಳ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಸಮಸ್ಯೆ ಇತ್ತು ಅಂದ್ರೆ ಯಾವ ಟಾಪಿಕ್ ಇತ್ತು ಅದನ್ನ ನೀವು ಹೇಳ್ತಿದ್ರಿ ತಾನೆ. ಹೋದ್ಸಲ ಎಲ್ಲ ಹಂಗಿತ್ತು, ಈ ಸಲ ಯಾಕೆ ಈ ತರ ಕೇಳ್ತಿರೋದು? ಈಗ ಇದು ಅಧ್ಯಕ್ಷರ ಮೇರೆ ಈಗ ಇದು ಮಾಡಿ ಮಾಡೋರಿ ನೀವು ಖುಷಿ ಆಗ್ಬೇಕು ಅಂತಾನೆ ನಾವು ಕೇಳೋದು ಕೆಲಸನೇ ಮಾಡಿರೋದೇ ಆಗಿದ್ರೆ ಮಾಹಿತಿ ಕೊಡ್ಲಿ. ಕೆಲಸ ಮಾಹಿತಿ ಕೊಡಕ್ಕೆ ಮಾಡಿಲ್ಲ ಕೆಲಸನ 7,000 ಸಂಪರ್ಕ ಕೊಟ್ಟಿದೀನಿ ಅಂತಾರಲ್ಲ, ಎಲ್ಲಿಂದ ಸಂಪರ್ಕ ಕೊಟ್ಬಿಟ್ಟಿದ್ದಾರೆ? 7,000 ಕೊಟ್ಟಿಲ್ಲ. ಫುಲ್ ವರ್ಕ್ ಆಗಿದೆ ಅಂತಾರಲ್ಲ, ಎಲ್ಲಿ ವರ್ಕ್ ಆಗಿದೆ? ಎಲ್ಲಿ ವರ್ಕ್? ಅದು ಹಳೆ ಇದ್ರಲ್ಲಿ ಅವ್ರು ಏನ್ ಮಾಡಿದ್ದಾರೆ ಡೀಟೇಲ್ಸ್ ಹೇಳ್ಬಿಡಿ. ರಿಲೇಟೆಡ್ ಈಗ ಸದ್ಯದಲ್ಲಿ ಒಂದು 15 ದಿನದಿಂದ ಅವ್ರಿಗೆ ಮೀಟಿಂಗ್ ನಡ್ಸ್ಕೊಂಡು ವ್ಯವಹಾರ ಮಾಡಬೇಡಿ. ಇಲ್ಲ ಸರ್, ಅದು ಹೇಳ್ಬಿಟ್ಟು ಕಂಪ್ಲೀಟ್ ಮಾಡ್ತೀವಿ. ಮೇಜರ್ ನಾವು ಕೇಳ್ತಾರಲ್ಲ, ಕೊಟ್ಟಿರೋದೆಲ್ಲ ಓದ್ಬಿಟ್ರೆ ಏನು ಪುರಸಭೆ ಉದ್ಧಾರ ಆಗೋದಿಲ್ಲ. ನಮ್ಗಾಗಬೇಕಾದದ್ದು ವಾಟರ್ ಮೋಟರ್ ಎಲ್ಲೇ ವರ್ಕ್ ಮಾಡಿದ್ದಾರೆ ಅಂತ ಮೇಜರ್ ಅದು ನಾವು ಕೇಳಿರೋದು. ಇಲ್ಲಿವರೆಗೂ ಮಾಹಿತಿ ಕೊಡ್ಬೇಕು ಅವರು. ಇಲ್ಲ ಸರ್, ಅದಕ್ಕೆ ವರ್ಕ್ ಮಾಡಿರೋದು ಅವ್ರ ಹತ್ರ ಇಲ್ವಾ? ಇದೆ ಸರ್, ಮಾಹಿತಿ ಕೊಡ್ತಾರೆ ಸರ್. ಅದಕ್ಕೆ ಸಪರೇಟ್ ಮೀಟಿಂಗ್ ಕರೆದು ಹೇಳಿದ್ದೀವಿ. ಯಾವ ಕೊಡ್ತಾರೆ? ನೀವು ಗ್ಯಾರಂಟಿ ತಗೋತೀರಾ? ಯಾವ ಕೊಡ್ತೀರಿ? ಇಲ್ಲ ಸರ್, ಅವ್ರ ಗ್ಯಾರಂಟಿ ಇಲ್ಲ, ನಿಮ್ಮ ಗ್ಯಾರಂಟಿ ತಗೋತೀವಿ. ನೀವ್ ಯಾವ ಕೊಡ್ತೀರಿ? ಸರಿ ಸರ್, ಇವತ್ತು ಮೀಟಿಂಗ್ ಕರೆದಿದ್ವಿ. ಬಂದ ತಕ್ಷಣ ಅವ್ರಿಗೆ ನೇರವಾಗಿ ಕೇಳಿ ನಾನು ಮಾಮೂಲಿ ಇದ್ದೇ ಇರ್ತದೆ ಮೇಡಮ್.
ಸರ್ ಕಚೇರಿಗೆ ಬಂದಿದ್ರು ಮೀಟಿಂಗ್ ಬಂದಿಲ್ಲ ಏನಂತ ವಿಚಾರಿಸ್ತೀನಿ ಸರ್ ಫೋನ್ ನಮ್ಗೆ